ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಲಾಸ್ಟ್ 4 ಡೇಸಿಂದ ಏನು ಸ್ಪ್ರೇಸ್ ತೊಗೊಂಡಿರಲಿಲ್ಲ. ಸೊ ಸ್ವಲ್ಪ ಎಲ್ಲ ತೋಟದಲ್ಲೂ ಓಡಾಡ್ತಿದ್ದೆ. ಸೊ ಎಲ್ಲ ತೋಟದಲ್ಲೂ ಆಲ್ಮೋಸ್ಟ್ ಕಂಟ್ರೋಲಲ್ಲಿದೆ ಬ್ಯಾಕ್ಟೀರಿಯಲ್ ಬ್ಲೈಟು. ಸೊ ಒಂದೇ ಒಂದು ಗಿಡದಲ್ಲಿ ಮಾತ್ರ ಸ್ವಲ್ಪ ಸ್ಪ್ರೆಡಿಂಗ್ ಜಾಸ್ತಿ ಕಾಣಿಸ್ತಿದೆ. ಸೊ ಮತ್ತು ಈಗ ಇನ್ನೊಂದು ಲಾಸ್ಟ್ ಒಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಸೊ ಲಾಸ್ಟ್ ಕಂಪ್ಲೀಟ್ ಆಗಿ ಒಂದು 4-5 ಡೇಸ್ 1 ವೀಕ್ ಆಗೋಗಿದೆ ಆಲ್ಮೋಸ್ಟು. ಸೊ ಈಗ ಲಾಸ್ಟ್ ಸ್ಕೆಡ್ಯೂಲ್ ಕಂಪ್ಲೀಟ್ ಮಾಡ್ಕೋಬೇಡ ಅಂತ, ಯಾಕಂದರೆ 4 months ಕಂಪ್ಲೀಟ್ ಆದಮೇಲೆ ಅಷ್ಟೊಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡಿಂಗ್ ಇರೋಲ್ಲ. ಸೊ ಏನು ತೊಂದರೆ ಇರೋಲ್ಲ. ಸೊ ಅದಕ್ಕೋಸ್ಕರ ಈಗ ಇನ್ನೊಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಮಾಡ್ಕೋಬೇಡ ಅಂತ ಇವತ್ತಿನ ವಿಡಿಯೋ. ಸೊ ನೋಡಿ ಯಾವ ಥರ ಬ್ಯಾಕ್ಟೀರಿಯಲ್ ಬ್ಲೈಟ್ ಈ ಗಿಡದಲ್ಲಿ ಸ್ಪ್ರೆಡಿಂಗ್ ಆಗಿದೆ. ಸೊ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಕಾಯಿ ಸಿಕ್ಕಿದೆ ಒಂದೇ ಗಿಡದಲ್ಲಿ. ಸೊ ನೋಡಿ ಕ್ಲೀನಾಗಿ ಬರ್ನೌಟ್ ಆಗಿದೆ. ಸೊ ಆಲ್ಮೋಸ್ಟು ಮತ್ತು ಇನ್ಶೇಟ್ ಆಗಿರೋದು ನೋಡಿ ಯಾವ ಥರ ಇದೆ ಅಂತ, ಹೊಸದಾಗಿ ಇನ್ಶೇಟ್ ಆಗಿರೋದು. ಸೊ ನೆನ್ನೆ ನೈಟು 9 ಗಂಟೆಯಲ್ಲಿ ಸೊ ಮೈಕ್ರೋಶೀಲ್ಡ್ ಮಾಡಿಕೊಂಡೆ. ಸೊ ಮೈಕ್ರೋಶೀಲ್ಡು 2 ml per liter ನೋಡಿ ಕ್ಲೀನಾಗಿ ಬರ್ನ್ ಆಗಿದೆ, ಹೊಸದಾಗಿ ಇನ್ಶೇಟ್ ಆಗಿರೋದು ಸಹ. ಸೊ ಒಂದೇ ಗಿಡದಲ್ಲೇ ಜಾಸ್ತಿ ಸ್ಪ್ರೆಡಿಂಗ್ ಇರೋದು. ಸೊ ಈ ಗಿಡದಿಂದ ಮತ್ತು ಈ ಗಿಡಕ್ಕೂ ಹೋಗಿತ್ತು. ಸೊ ಆಪೋಸಿಟ್ ಗಿಡಗಳಿಗೆ ಇದೊಂದು ಗಿಡಕ್ಕೆ ಹೋಗಿತ್ತು. ಸೊ ಒಂದು 2 ರೆಂಬೆಗೆ ಬಿದ್ದಿತ್ತು. ಸೊ 2 ರೆಂಬೆ ತೆಗ್ದಿದ್ದೀನಿ, ನೋಡಿಸ್ತೀನಿ ಬನ್ನಿ. ಸೊ ಇದೊಂದು ರೆಂಬೆ ನೋಡಿದ್ರಾ? ಸೊ ಈ ರೆಂಬೆಗೆ ಬಿದ್ದಿತ್ತು, ಈ ರೆಂಬೆ ತೆಗ್ದಿದ್ದೀನಿ. ಜೊತೆಗೆ ನೋಡಿ ಇಲ್ಲಿ ಒಂದಿದೆ ಚಿಕ್ಕದಾಗಿ. ಸೊ ಇಲ್ಲೊಂದು ರೆಂಬೆ ತೆಗ್ದಿದ್ದೀನಿ. ಸೊ ಇನ್ಶೇಟ್ ಆಗಿರೋದು ಕ್ಲೀನಾಗಿ ತೆಗ್ದಿದ್ದೀನಿ, ರಿಮೂವ್ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ ಕೊನೆಗಳಲ್ಲಿ ಸ್ವಲ್ಪ ಬಿದ್ದಿತ್ತು. ಸೊ ಕ್ಲೀನಾಗಿ ತೆಗ್ಕೊಂಡಿದ್ದೀನಿ. ಸೊ ಮತ್ತೆ ಏನು ಕಾಣಿಸ್ಲಿಲ್ಲ ಎಲ್ಲೂ ಎಲೆ ಮೇಲೆ. ಸೊ ಎಲೆ ಮೇಲೆ ಯಾವ ಥರ ಇರುತ್ತೆ ಅಂತ ನೋಡಿಸ್ತೀನಿ ನೋಡಿ ಈ ಥರ ಇರುತ್ತೆ, ಕಾಣಿಸ್ತಿದೆಯಾ? ಸೊ ಇನ್ಶೇಟ್ ಆಗಿರೋದು ನೋಡಿ, ಇದು ನೋಡಿ, ಇದು ಕಾಣಿಸ್ತಿದೆಯಾ? ಸೊ ಇದು ಸ್ವಲ್ಪ ಗಿಡದಲ್ಲಿ ಜಾಸ್ತಿ ಇದೆಯಲ್ಲ. ಸೊ ಈ ಗಿಡದಲ್ಲಿ ನೋಡಿ ಅದಕ್ಕೆ ಈ ಥರ ಆಗಿದೆ. ಸೊ ಇದೆಲ್ಲ ಬರ್ನೌಟ್ ಆಗಿದೆ ನೋಡಿ, ಯೆಲ್ಲೋ ಕಲರ್ ಆಗ್ತಿದೆಯಲ್ಲ ಎಲೆ. ಸೊ ಇದೆಲ್ಲ ಬರ್ನ್ ಆಗಿದೆ. ಸೊ ಇದು ಇನ್ಶೇಟ್ ಆಗಿದೆ, ಇನ್ಶೇಟ್ ಆಗಿ ಆ್ಯಕ್ಟಿವ್ ಆಗಿದೆ ಇದು. ಸೊ ನೆನ್ನೆ ಮೈಕ್ರೋಶೀಲ್ಡ್ ಮಾಡಿರೋದಕ್ಕೆ ಸ್ವಲ್ಪ ಕಂಟ್ರೋಲಲ್ಲಿದೆ. ಸೊ ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ. ಸೊ ಮತ್ತು ಇನ್ನೊಂದು ಕಡ್ಡಿ ಮೇಲೆ ಬಿದ್ದಿದೆ, ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಸೊ ಈ ಕಡ್ಡಿ ಮೇಲೆ ಯಾವ ಥರ ಬಿದ್ದಿದೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ. ಸೊ ಇದು ಮತ್ತು ನಿಮಗೂ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಿರೋದಷ್ಟೇ. ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಸೊ ನೋಡಿ ಇಲ್ಲಿ ಹೊಸ ಕಡ್ಡಿ ಮೇಲೆ ಯಾವ ಥರ ಬಿದ್ದಿದೆ ಅಂತ ಕಾಣಿಸ್ತಿದೆಯಾ? ಸೊ ಇಲ್ಲಿ ಬಿದ್ದಿದೆ. ಮತ್ತು ನೋಡಿ ಇಲ್ಲಿ ಇನ್ಶೇಟ್ ಆಗ್ತಿದೆ ಎಲೆ ಮೇಲೆ, ಕಾಣಿಸ್ತಾ? ಸೊ ಇಲ್ಲಿ ಇನ್ಶೇಟ್ ಆಗ್ತಿದೆ ನೋಡಿ, ಕಾಯಿ ಮೇಲೆ ಇನ್ಶೇಟ್ ಆಗಿದೆ. ಸೊ ಈ ಥರ ಜಾಸ್ತಿ ಇನ್ಶೇಟ್ ಆಗಿದೆ ಈ ಗಿಡದಲ್ಲಿ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನಾಗಿ ಹೊರಗಡೆ ಹಾಕ್ಬಿಟ್ಟು ಸುಟ್ಬಿಟ್ರೆ ಸರಿ ಹೋಗುತ್ತೆ. ಸೊ ಈಗ ಅದೇ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಸೊ ಸ್ಟಾರ್ಟಿಂಗು ಇಂದ ಮತ್ತೆ ಸ್ಕೆಡ್ಯೂಲ್ ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕೆಡ್ಯೂಲ್ ಬೇಕಾದ್ರೆ ಫಾಲೋ ಮಾಡ್ಕೋಬೋದು. ಕರೆಕ್ಟಾಗಿ ವೀಡಿಯೋಸು, ಡೈಲಿ ವೀಡಿಯೋಸ್, ಈಗ ನಾನು ಏನು ಸ್ಪ್ರೇ ತೊಗೊತಿದ್ದೀನೋ ಆ ವೀಡಿಯೋಸ್ ಹಾಕ್ತಾನೇ ಇದ್ದೀನಿ. ಜೊತೆಗೆ ಈಗ ನಾರ್ಮಲಾಗಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇಲ್ಲದೆ ಇರೋ ತೋಟದವರು ಸೊ ಪ್ರಿಕಾಷನರಿಯಾಗಿ ನಾನು ಅಕಸ್ಮಾತ್ ಬ್ಯಾಕ್ಟೀರಿಯಲ್ ಬ್ಲೈಟ್ ತೊಗೊತೀನಿ ಅನ್ನೋಗಿದ್ದರೆ ಸೊ ಸಿಂಪಲ್ಲಾಗಿ ನೀವು ಕಾಸುಗಾಮೈಸಿನ್ನು ಮತ್ತು ರೋಕೋ ಬರುತ್ತೆ, ರೋಕೋ 1 ಗ್ರಾಮು ಮತ್ತು ಕಾಸುಗಾಮೈಸಿನ್ನು 2 ml per liter. ಸೊ ಇದನ್ನು ತಗೋಬೋದು ಇನ್ಶಿಯೇಟಾಗಿ. ಅಕಸ್ಮಾತ್ ನಾವೇನೋ ಪ್ರಿಕಾಷನರಿಯಾಗಿ ತೊಗೊತೀವಿ ಅನ್ನೋಗಿದ್ರೆ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕೋನಿಕಾ ಅಂತ ಬರುತ್ತೆ. ಸೊ ಕೋನಿಕಾ 2 grams per liter ತೊಗೋಬೋದು. ಸೊ ಕಾಪರ್ ಬಂದುಬಿಟ್ಟು ಈಗ ಸರ್ಕೋಸ್ಪೊರ ಏನಾದರೂ ಇತ್ತು ಅಂದರೆ ಸೊ ಸರ್ಕೋಸ್ಪೊರಾಗೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇದಿದೆ, ಕುಫ್ಲೋ ಇದೆ. ಕುಫ್ಲೋ 2 ml per liter ಮತ್ತು ಸ್ಟೆಪ್ರೋಸೈಕ್ಲಿನು 0.5 ಗ್ರಾಮ್ ತೊಗೊಂಡ್ರೆ ಸೊ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗೇನು ಪ್ರಿಕಾಷನರಿಯಾಗಿ ನಾವೇನು ತೊಗೊಬೇಕು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಅನ್ನೋ ಅಂಥವ್ರು ಸೊ ಈ ಥರ ತೊಗೋಬೋದು. ಸೊ ನಾವೇನು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಏನು ತೊಗೊಳ್ಳಲ್ಲ, ನಾನು ಫಂಗಿಸೈಡ್ ಬೇಕು ಅಂತನೋರು ಸೊ 0.5 ಗ್ರಾಮ್ ನೇಟಿವ್ ಮಾಡ್ಕೊಳ್ಳಿ. ಸೊ ವೆದರ್ ಚೆನ್ನಾಗಿತ್ತು ಅಂತಂದರೆ 5 ಡೇಸ್ಗೆ ಒಂದು ಸ್ಪ್ರೇ ಹೋಗಿ ಫಂಗಿಸೈಡು. ಸೊ ಈ ಥರ ಸ್ವಲ್ಪ ಚೆನ್ನಾಗಿರೋವಂಥದ್ದೇ ಹೋಗ್ಬಿಡಿ, 5 ಡೇಸ್ ಯೋಚನೆ ಇರೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಈಗ 0.5 ಗ್ರಾಮ್ ನೇಟಿವ್ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಬ್ರಾ ಇದೆ. ಸೊ ಕ್ಯಾಬ್ರಾ 3 grams per liter ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಸ್ಕೋರು ಕವಚ್ ಇದೆ. ಸ್ಕೋರು 0.5 ml, ಕವಚ್ 1.5 ಗ್ರಾಮ್ ತೊಗೋಬೋದು. ಸೊ ಮತ್ತು ಸರ್ಕೋಸ್ಪೊರ ಇದೆ. ಸರ್ಕೋಸ್ಪೊರ ಸ್ವಲ್ಪ ಸ್ಪ್ರೆಡಿಂಗ್ ಜಾಸ್ತಿ ಆಗಿದೆ. ಸೊ ಇದು ಸರ್ಕೋಸ್ಪೊರಾಗೆ
ಚೆನ್ನಾಗಿ ಕೆಲಸ ಮಾಡ್ತಿರೋದು ಅಂತಂದು ಬಂದರೆ ಇದು ಕಸ್ಟೋಡಿಯ ಸೂಪರಾಗಿ ಕೆಲಸ ಮಾಡ್ತಿದೆ, ಮತ್ತು ಸ್ಕೋರ್ ಕವಚು ಮಾಡ್ತಿದೆ. ಸ್ಕೋರ್ ಕವಚು ಮತ್ತು ಕಸ್ಟೋಡಿಯೋ ಇವೆರಡು ಆಪ್ಷನ್ಸು ಚೆನ್ನಾಗಿದೆ. ಸೊ ಕಸ್ಟೋಡಿಯೋ 1.5 ಮೇಲೆ ಹಾಕ್ಕೊಂಡ್ರೆ ಸೊ ಆಲ್ಮೋಸ್ಟು ಸರ್ಕಸ್ ಬರೋ ಕಂಟ್ರೋಲ್ ಬರ್ತಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.